ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ರಾಶಿಯಾದ ಮಿಥುನ ರಾಶಿಯ ಬಗ್ಗೆ ಮಾತನಾಡಲಿದ್ದೇವೆ. ಮಿಥುನ ರಾಶಿಯವರಿಗೆ ಮುಂಬರುವ ಸಮಯ ಹೇಗಿರಲಿದೆ, ನಿಮ್ಮ ರಾಶಿಗೆ ಸಂಬಂಧಿಸಿದಂತೆ ಈಗ ನೆರವೇರಲಿರುವ ಕೆಲವು ವಿಶೇಷ ಕೆಲಸಗಳಿವೆ, ಅದರ ಬಗ್ಗೆ ವಿವರವಾಗಿ ಮಾತನಾಡೋಣ. ನಿಮ್ಮ ರಾಶಿಯ ಸ್ವಭಾವ, ಆರೋಗ್ಯ, ವೃತ್ತಿ ಜೀವನ, ಷೇರುಪೇಟೆಗಾಗಿ ಯಾವ ರೀತಿಯ ಯೋಗಗಳು ನಿರ್ಮಾಣವಾಗಲಿವೆ, ಹಣಕಾಸಿನ ಸ್ಥಿತಿ ಹೇಗಿರಲಿದೆ, ಎಲ್ಲದರ ಬಗ್ಗೆಯೂ ವಿವರವಾಗಿ ಮಾತನಾಡೋಣ. ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ. ಈ ಮಾಹಿತಿಯು ಚಂದ್ರ ರಾಶಿಯನ್ನು ಆಧರಿಸಿದೆ. ನೀವು ಇದನ್ನು ನಾಮರಾಶಿ ಮತ್ತು ಲಗ್ನ ರಾಶಿಯ ಮೇಲೆಯೂ ನೋಡಬಹುದು. ಈಗ ಗ್ರಹಗಳ ಸ್ಥಿತಿಯಲ್ಲಿ ಆಗಿರುವ ಈ ಬದಲಾವಣೆಯು ಯಾವುದೇ ಸಾಮಾನ್ಯ ಗೋಚರವಲ್ಲ. ಬದಲಾಗಿ ಇದು ನಿಮ್ಮ ಜೀವನದ ಮೇಲೆ ಆಳವಾದ ಮತ್ತು ದೂರಗಾಮಿ ಪ್ರಭಾವವನ್ನು ಬೀರುತ್ತದೆ. ಗುರುಗ್ರಹದ ಉದಯದಿಂದಾಗಿ ಅದರ ಪೂರ್ಣ ಶಕ್ತಿ ಮತ್ತು ಶುಭ ಫಲಗಳನ್ನು ನೀಡುವ ಸಾಮರ್ಥ್ಯವು ಮರಳಿ ಬಂದಿದೆ. ಇದರೊಂದಿಗೆ 12ನೇ ತಾರೀಕಿನಂದು ಗುರುವು ನಿಮ್ಮ ದ್ವಿತೀಯ ಭಾವ ಅಂದರೆ ಧನಭಾವದಲ್ಲಿ ತನ್ನ ಉಚ್ಚ ರಾಶಿಯಾದ ಕರ್ಕಾಟಕದಲ್ಲಿರುತ್ತಾ ಆಶ್ಲೇಷ ನಕ್ಷತ್ರವನ್ನು ಪ್ರವೇಶಿಸಿದ್ದಾನೆ. ಇದು ಮುಂಬರುವ ದಿನಗಳಲ್ಲಿ ನಿಮಗೆ ವಿಶೇಷವಾಗಿ ಪ್ರಮುಖವಾಗಲಿದೆ. ಉಚ್ಚ ಸ್ಥಾನದಲ್ಲಿರುವ ಗುರುವು ಬುಧನ ಆಶ್ಲೇಷ ನಕ್ಷತ್ರದಲ್ಲಿ ಸಂಚರಿಸಿದಾಗ ಅದು ಆಳವಾದ ಮತ್ತು ಅಡಗಿರುವ ರಹಸ್ಯಗಳು ಹೊರಬರುವ ಒಂದು ವಿಶೇಷ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ. ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದ ಹಣವು ಇದ್ದಕ್ಕಿದ್ದಂತೆ ಕೈ ಸೇರಬಹುದು ಮತ್ತು ನಿಮ್ಮ ಹಳೆಯ ಕೆಲಸದ ಶೈಲಿಯನ್ನು ಹಿಂದೆ ಬಿಟ್ಟು ನೀವು ಸಂಪೂರ್ಣವಾಗಿ ಹೊಸ ದೃಷ್ಟಿಕೋನದೊಂದಿಗೆ ಮುಂದುವರಿಯುತ್ತೀರಿ. ಈ ಸಂಪೂರ್ಣ ಗೋಚಾರವು ಮಿಥುನ ಲಗ್ನ ಮತ್ತು ಮಿಥುನ ಚಂದ್ರ ರಾಶಿ ಎರಡೂ ಜಾತಕದವರಿಗೂ ಸಮಾನವಾಗಿ ಅನ್ವಯಿಸುತ್ತದೆ. ಲಗ್ನವು ನಿಮ್ಮ ಜೀವನದಲ್ಲಿ ಭೌತಿಕವಾಗಿ ಯಾವ ಘಟನೆಗಳು ಸಂಭವಿಸುತ್ತವೆ ಎಂಬುದನ್ನು ನಿರ್ಧರಿಸಿದೆ. ಚಂದ್ರ ರಾಶಿಯು ಆ ಪರಿಸ್ಥಿತಿಯಲ್ಲಿ ನಿಮ್ಮ ಮಾನಸಿಕ ತಂತ್ರ ಏನಾಗಿರಬೇಕು ಎಂಬುದನ್ನು ನಿರ್ಧರಿಸುತ್ತದೆ. ಈ ಗೋಚಾರದ ಪ್ರಮುಖ ಅಂಶಗಳಲ್ಲಿ ಒಂದು ನಿಮ್ಮ 2ನೇ ಭಾವದೊಂದಿಗಿನ ಇದರ ಸಂಬಂಧವಾಗಿದೆ. ಅದು ನಿಮ್ಮ ಸಂಚಿತ ಧನ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್, ನಿಮ್ಮ ಕುಟುಂಬ, ನಿಮ್ಮ ಸಂಸ್ಕಾರಗಳು ಮತ್ತು ನಿಮ್ಮ ಮಾತನ್ನು ಪ್ರತಿನಿಧಿಸುತ್ತದೆ. ಆಶ್ಲೇಷ ನಕ್ಷತ್ರವು ಗಂಡಮೂಲ ನಕ್ಷತ್ರವಾಗಿದ್ದು ಇದರ ಅಧಿಪತಿ ಬುಧನಾಗಿದ್ದಾನೆ ಮತ್ತು ಅವನು ನಿಮ್ಮ ರಾಶಿಯ ಅಧಿಪತಿ ಅಂದರೆ ಲಗ್ನಾಧಿಪತಿಯೂ ಆಗಿದ್ದಾನೆ. ಆಶ್ಲೇಷದ ಚಿಹ್ನೆಯು ಸುರುಳಿಸುತ್ತಿದ ಹಾವಾಗಿದೆ. ಇದು ಈ ನಕ್ಷತ್ರದ ಮೂಲ ಸ್ವರೂಪವನ್ನು ತೋರಿಸುತ್ತದೆ. ಒಂದು ಹಾವು ಸುರುಳಿ ಸುತ್ತಿಕೊಂಡು ಕುಳಿತಾಗ ಅದರ ಬೃಹತ್ ದೇಹವು ಮರೆಯಾಗುತ್ತದೆ ಮತ್ತು ಅದರ ಹೆಡೆ ಮಾತ್ರ ಗೋಚರಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಪರಿಸ್ಥಿತಿಯು ಬಹುತೇಕ ಇದೇ ರೀತಿ ಇರುತ್ತದೆ, ಏಕೆಂದರೆ ನಿಮ್ಮೊಳಗೆ ಅಪಾರವಾಗಿ ಅಡಗಿರುವ ಸಾಮರ್ಥ್ಯಗಳಿವೆ. ಅದು ಇನ್ನೂ ಹೊರಗಿನ ಪ್ರಪಂಚಕ್ಕೆ ಗೋಚರಿಸುತ್ತಿಲ್ಲ. ಆದರೆ ಪ್ರತಿಕೂಲವಾದ ಮತ್ತು ಗೊಂದಲಮಯವಾದ ಪರಿಸ್ಥಿತಿಗಳಿಂದಲೂ ನೀವು ಎಂತಹ ನಿಖರವಾದ ತಂತ್ರವನ್ನು ಕಂಡುಕೊಳ್ಳುವಿರಿ ಎಂದರೆ ಜನರು ನಿಮ್ಮ ಕಾರ್ಯವೈಖರಿಯಿಂದ ಪ್ರಭಾವಿತರಾಗದೆ ಇರಲಾರರು. ಈ ನಕ್ಷತ್ರವನ್ನು ಪೂರ್ಣತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಕಳೆದ ಹಲವು ತಿಂಗಳುಗಳಿಂದ ನಿಮ್ಮ ಯಾವುದೇ ದೊಡ್ಡ ಪ್ರಾಜೆಕ್ಟ್, ಆಸ್ತಿಗೆ ಸಂಬಂಧಿಸಿದ ಒಪ್ಪಂದ ಅಥವಾ ಯಾವುದೇ ಕಾನೂನು ವಿಷಯವು ಅಪೂರ್ಣವಾಗಿ ಉಳಿದಿದ್ದರೆ ಈ ಗೋಚಾರದ ಪ್ರಭಾವದಿಂದಾಗಿ ಅದು ತನ್ನ ಅಂತಿಮ ಹಂತವನ್ನು ತಲುಪಿಯೇ ತಿರುತ್ತದೆ. ಹಣ ಮತ್ತು ಹಣಕಾಸಿನ ವಿಷಯದಲ್ಲಿ ಈ ಗೋಚಾರದ ಪ್ರಭಾವವು ಬಹಳ ವ್ಯಾಪಕವಾಗಿರಲಿದೆ, ಏಕೆಂದರೆ ಗುರುವು ನಿಮ್ಮ ಧನಭಾವದಲ್ಲಿ ಕುಳಿತು ತನ್ನ 7ನೇ ದೃಷ್ಟಿಯಿಂದ ನಿಮ್ಮ ಅಷ್ಟಮ ಭಾವವನ್ನು ನೋಡುತ್ತಿದ್ದಾನೆ. 8ನೇ ಭಾವವು ಹಠಾತ್ ಘಟನೆಗಳು, ಗುಪ್ತಧನ, ವಿಮೆ, ತೆರಿಗೆಗೆ ಸಂಬಂಧಿಸಿದ ವಿಷಯಗಳು ಮತ್ತು ಪಿತ್ರಾರ್ಜಿತ ಆಸ್ತಿಯ ಕಾರಕವಾಗಿದೆ. ಜ್ಞಾನ ಮತ್ತು ವಿಸ್ತರಣೆಯ ಕಾರಕನಾದ ಗುರುವು ಧನಭಾವದಿಂದ ಈ ಗುಪ್ತ ಭಾವವನ್ನು ನೋಡಿದಾಗ ಆದಾಯದ ಹೊಸ ಮತ್ತು ಅನಿರೀಕ್ಷಿತ ಮೂಲಗಳು ತೆರೆದುಕೊಳ್ಳುವ ಸಾಧ್ಯತೆ ಬಲವಾಗುತ್ತದೆ. ನೀವು ಮರೆತು ಹೋಗಿದ್ದ ಯಾವುದಾದರೂ ಹಳೆಯ ಹೂಡಿಕೆ ಇದ್ದರೆ ಅಥವಾ ಕೌಟುಂಬಿಕ ಆಸ್ತಿಪಾಸ್ತಿಗೆ ಸಂಬಂಧಿಸಿದ ಯಾವುದಾದರೂ ಹಳೆಯ ವಿವಾದ ನಡೆಯುತ್ತಿದ್ದರೆ ಅದರ ಸಕಾರಾತ್ಮಕ ಪರಿಹಾರದ ದಿಕ್ಕಿನಲ್ಲಿ ಪ್ರಗತಿಯಾಗಬಹುದು. ಉದ್ಯೋಗಸ್ಥ ಜನರಿಗೆ ದಿನನಿತ್ಯದ ಆದಾಯದ ಹೆಚ್ಚಳದ ಗ್ರಾಫ್ ಮೇಲೇರಬಹುದು ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳಲು ನೀವು ಹೆಚ್ಚು ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಆದಾಗ್ಯೂ ಆಶ್ಲೇಷ ನಕ್ಷತ್ರದ ಶಕ್ತಿಯ ಕಾರಣದಿಂದಾಗಿ ನೀವು ಹಣಕಾಸಿನ ವಿಷಯಗಳಲ್ಲಿ ವಿಶೇಷ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ರಾತ್ರೋರಾತ್ರಿ ಲಾಭ ಗಳಿಸುವ ದುರಾಸೆ ಇರುವಂತಹ ಯಾವುದಾದರೂ ಅತ್ಯಂತ ಆಕರ್ಷಕ ಹೂಡಿಕೆ ಪ್ರಸ್ತಾವನೆಯನ್ನು ನಿಮಗೆ ಪರಿಚಯಿಸುತ್ತಿರುವ ವ್ಯಕ್ತಿಯೇ ನಿಮ್ಮ ರಾತ್ರೋರಾತ್ರಿ ಲಾಭ ಗಳಿಸುವ ದುರಾಸೆ ಇರುವಂತಹ ಯಾವುದಾದರೂ ಅತ್ಯಂತ ಆಕರ್ಷಕ ಹೂಡಿಕೆ
ಪ್ರಸ್ತಾವನೆಯನ್ನು ನಿಮ್ಮ ಪರಿಚಿತವಿರುವ ವ್ಯಕ್ತಿಯೇ ನಿಮ್ಮ ಮುಂದಿಡಬಹುದು. ಆದರೆ ಯಾವುದೇ ದಾಖಲೆಗಳನ್ನು ಆಳವಾಗಿ ಪರಿಶೀಲಿಸದೆ ಮತ್ತು ಕಾನೂನು ಅಂಶಗಳನ್ನು ಅರ್ಥ ಮಾಡಿಕೊಳ್ಳದೆ ಯಾವುದೇ ಹೊಸ ಹಣಕಾಸಿನ ಒಪ್ಪಂದಕ್ಕೆ ಸಹಿ ಹಾಕುವುದು ನಿಮಗೆ ಹಾನಿಕಾರಕವೆಂದು ಸಾಬೀತಾಗಬಹುದು. ವೃತ್ತಿಜೀವನ ಮತ್ತು ವೃತ್ತಿಪರ ಜೀವನದ ಬಗ್ಗೆ ಮಾತನಾಡುವುದಾದರೆ, ಗುರು ನಿಮ್ಮ ದಶಮ ಭಾವದ ಅಧಿಪತಿಯಾಗಿದ್ದಾನೆ ಮತ್ತು ಅವನು 2ನೇ ಭಾವದಿಂದ ತನ್ನ ದೃಷ್ಟಿಯ ಮೂಲಕ ತನ್ನದೇ ಆದ 10ನೇ ಭಾವವನ್ನು ಸಕಾರಾತ್ಮಕವಾಗಿ ಪ್ರಭಾವಿಸುತ್ತಿದ್ದಾನೆ. ಆದಾಗ್ಯೂ ನಿಮ್ಮ 10ನೇ ಭಾವದಲ್ಲಿ ಮೀನರಾಶಿಯ ಅಡಿಯಲ್ಲಿ ಶನಿದೇವನು ವಕ್ರಾವಸ್ಥೆಯಲ್ಲಿ ಕುಳಿತಿದ್ದಾನೆ. ಇದು ಕಳೆದ ಹಲವು ಸಮಯದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ವಿಳಂಬ, ನಿರಾಶೆ ಮತ್ತು ಅಡೆತಡೆಗಳನ್ನು ಉಂಟು ಮಾಡಿತ್ತು. ನೀವು ಸಂಪೂರ್ಣ ನಿಷ್ಠೆಯಿಂದ ಕಠಿಣ ಪರಿಶ್ರಮ ಪಡುತ್ತಿದ್ದೀರಿ, ಆದರೆ ಅದರ ಅನುಪಾತದಲ್ಲಿ ಫಲಿತಾಂಶಗಳು ಸೀಮಿತವಾಗಿದ್ದವು. ಗುರುಗ್ರಹದ ಉದಯದೊಂದಿಗೆ ಶನಿಯ ಈ ಅಡೆತಡೆಯು ಕ್ರಮೇಣ ಕೊನೆಗೊಳ್ಳಲು ಪ್ರಾರಂಭಿಸುತ್ತದೆ. ಉದ್ಯೋಗಸ್ಥ ಜಾತಕದವರಿಗೆ ಈ ಸಮಯವು ಅನುಕೂಲಕರ ಬದಲಾವಣೆಗಳನ್ನು ತರುತ್ತಿದೆ. ನಿಮ್ಮ ಬಡ್ತಿಯು ಬಾಕಿ ಉಳಿದಿದ್ದರೆ ಅಥವಾ ನೀವು ಬಯಸಿದ ಸ್ಥಳಕ್ಕೆ ವರ್ಗಾವಣೆಯನ್ನು ಬಯಸುತ್ತಿದ್ದರೆ, ಈಗ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಮಾತುಗಳನ್ನು ಸಕಾರಾತ್ಮಕವಾಗಿ ಪರಿಗಣಿಸಬಹುದು. ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಮತ್ತು ದೊಡ್ಡ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಹುದು. ಇದರಿಂದ ಸಂಸ್ಥೆಯಲ್ಲಿ ನಿಮ್ಮ ಪ್ರತಿಷ್ಠೆ ಮತ್ತು ಪ್ರಭಾವ ಹೆಚ್ಚಾಗುತ್ತದೆ. ವಿಶೇಷವಾಗಿ ಸಂವಹನ, ಬೋಧನೆ, ಕಾನೂನು, ಸಮಾಲೋಚನೆ, ಮಾಧ್ಯಮ, ಮಾರ್ಕೆಟಿಂಗ್ ಅಥವಾ ಸಾಫ್ಟ್ವೇರ್ ಡೆವಲಪ್ಮೆಂಟ್ ನಂತಹ ಕ್ಷೇತ್ರಗಳೊಂದಿಗೆ ಸಂಪರ್ಕ ಹೊಂದಿದವರಿಗೆ ಈ ಅವಧಿಯು ವಿಶೇಷವಾಗಿ ಲಾಭದಾಯಕವೆಂದು ಸಾಬೀತಾಗಬಹುದು. ಈ ಸಂಪೂರ್ಣ ಗೋಚಾರದ ಸಮಯದಲ್ಲಿ ಕಾಲಕಾಲಕ್ಕೆ ಬರುವ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಲು ಇದರ ವಿವಿಧ ಹಂತಗಳನ್ನು ನೋಡುವುದು ಅವಶ್ಯಕವಾಗಿದೆ. ಆರಂಭಿಕ ಹಂತದಲ್ಲಿ ಗುರುವು ವಿಶೇಷ ನವಾಂಶ ಸ್ಥಿತಿಗಳ ಮೂಲಕ ಹಾದು ಹೋದಾಗ, ಮೊದಲನೆಯದಾಗಿ ನಿಮ್ಮ ದಾಂಪತ್ಯ ಜೀವನದ ವಿವಾದಗಳನ್ನು ಬಗೆಹರಿಸಲು ಮತ್ತು ಹೊಸ ವ್ಯಾಪಾರ ಸಂಬಂಧಗಳನ್ನು ಸ್ಥಾಪಿಸಲು ಅವಕಾಶಗಳು ಸಿಗುತ್ತವೆ. ಇದರ ನಂತರ ಬರುವ ಹಂತಗಳಲ್ಲಿ ಹಠಾತ್ ಧನಲಾಭ ಮತ್ತು ಆಕಸ್ಮಿಕ ಘಟನೆಗಳಿಗೆ ಸಂಬಂಧಿಸಿದ ಯೋಗಗಳು ಹೆಚ್ಚು ಪರಿಣಾಮಕಾರಿಯಾಗುತ್ತವೆ. ಆ ಸಮಯದಲ್ಲಿ ಯಾವುದೇ ರೀತಿಯ ದೊಡ್ಡ ಹಣಕಾಸಿನ ಅಪಾಯಗಳನ್ನು ಅಂದರೆ ರಿಸ್ಕ್ ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಜಾಣತನ. ಗೋಚಾರವು ಮುಂದೆ ಸಾಗಿದಂತೆ ಅದೃಷ್ಟದ ಬೆಂಬಲವು ನಿಮಗೆ ಲಭ್ಯವಾಗಲು ಪ್ರಾರಂಭಿಸುತ್ತದೆ. ಇದರಿಂದಾಗಿ ಸಾಕಷ್ಟು ಪ್ರಯತ್ನಗಳ ನಂತರವೂ ವೇಗವನ್ನು ಪಡೆದುಕೊಳ್ಳಲಾಗದ ಕಾರ್ಯಗಳು ಸುಲಭವಾಗಿ ಪೂರ್ಣಗೊಳ್ಳುವ ಸ್ಥಿತಿಗೆ ಬರುತ್ತದೆ. ವಿಶೇಷವಾಗಿ ವಿದೇಶ ಪ್ರಯಾಣ, ಉನ್ನತ ಶಿಕ್ಷಣ ಅಥವಾ ವೃತ್ತಿಪರ ವಿಸ್ತರಣೆಗೆ ಸಂಬಂಧಿಸಿದ ಯೋಜನೆಗಳು ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದರೆ ಅವುಗಳಲ್ಲಿ ವೇಗವೂ ಬರಬಹುದು. ಅಂತಿಮ ಹಂತಗಳಲ್ಲಿ ನೀವು ವೃತ್ತಿ ಜೀವನ ಮತ್ತು ವ್ಯವಹಾರದಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಾಣಬಹುದು. ಅಲ್ಲಿ ದೊಡ್ಡ ವ್ಯಾಪಾರ ಒಪ್ಪಂದಗಳು ಅಥವಾ ಪ್ರಮುಖ ಸಾಧನೆಗಳು ನಿಮ್ಮ ಪರವಾಗಿ ಬರಬಹುದು. ಆರೋಗ್ಯ, ಕುಟುಂಬ ಮತ್ತು ಕಾನೂನು ವಿಷಯಗಳಿಗೆ ಸಂದರ್ಭದಲ್ಲಿಯೂ ಈ ಗೋಚಾರವು ಮಿಶ್ರ ಆದರೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಲಿದೆ. ಗುರುವಿನ ದೃಷ್ಟಿಯು 6ನೇ ಭಾವದ ಮೇಲಿರುವುದರಿಂದ ಶತ್ರುಗಳು, ಸಾಲ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿಯಂತ್ರಿಸಲು ಸಹಾಯವಾಗುತ್ತದೆ. ಸರಿಯಾಗಿ ರೋಗ ನಿರ್ಣಯವಾಗದೆ ಇದ್ದಂತಹ ಯಾವುದೇ ಹಳೆಯ ಮತ್ತು ಸಂಕೀರ್ಣವಾದ ಆರೋಗ್ಯ ಸಮಸ್ಯೆಯು ನಿಮ್ಮನ್ನು ಕಾಡುತ್ತಿದ್ದರೆ ಈಗ ಸರಿಯಾದ ದಿಕ್ಕಿನಲ್ಲಿ ವೈದ್ಯಕೀಯ ಸಮಾಲೋಚನೆ ಮತ್ತು ಚಿಕಿತ್ಸೆ ಸಿಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಆದಾಗ್ಯೂ ಜೀರ್ಣಾಂಗ ವ್ಯವಸ್ಥೆ ಅಥವಾ ಬಾಯಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ತಪ್ಪಿಸಲು ಆಹಾರ ಮತ್ತು ದಿನಚರಿಯಲ್ಲಿ ಶಿಸ್ತನ್ನು ಕಾಯ್ದುಕೊಳ್ಳುವುದು ಅವಶ್ಯಕ. ಕಾನೂನು ವಿಷಯಗಳಲ್ಲಿಯೂ ಯಾವುದಾದರೂ ಹಳೆಯ ವಿವಾದ ನಡೆಯುತ್ತಿದ್ದರೆ ಸರಿಯಾದ ದಾಖಲೆಗಳು ಮತ್ತು ಸಾಕ್ಷ್ಯಗಳು ಮುನ್ನೆಲೆಗೆ ಬರುವುದರಿಂದ ಪರಿಸ್ಥಿತಿಯು ನಿಮ್ಮ ಪರವಾಗಿ ಬಲಗೊಳ್ಳಬಹುದು. ಕುಟುಂಬದ ಮಟ್ಟದಲ್ಲಿ ಮನೆ, ಕುಟುಂಬದ ವೆಚ್ಚಗಳನ್ನು ಸಮತೋಲನದಲ್ಲಿರಿಸುವುದು ಮತ್ತು ಅನಗತ್ಯ ಆಡಂಬರದಿಂದ ದೂರವಿರುವುದು ಮುಖ್ಯವಾಗಿರುತ್ತದೆ. ಏಕೆಂದರೆ ಗ್ರಹಗಳ ಸ್ಥಿತಿಯು ಕೆಲವೊಮ್ಮೆ ಅನಗತ್ಯ ವೆಚ್ಚಗಳನ್ನು ಉತ್ತೇಜಿಸಬಹುದು. ಹಿರಿಯರು ಮತ್ತು ಅನುಭವಿ ಕುಟುಂಬದ ಸದಸ್ಯರ ಮಾರ್ಗದರ್ಶನದೊಂದಿಗೆ ಕುಟುಂಬದಲ್ಲಿ ನಡೆಯುತ್ತಿರುವ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಲು ಸಹಾಯವಾಗುತ್ತದೆ. ಈ ಎಲ್ಲ ಸಕಾರಾತ್ಮಕ ಸಾಧ್ಯತೆಗಳ ನಡುವೆ ಕೆಲವು ಮುನ್ನೆಚ್ಚರಿಕೆಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಕೂಡ ಅಷ್ಟೇ ಅವಶ್ಯಕವಾಗಿದೆ. ಪ್ರಸ್ತುತ ಮಂಗಳನು ನಿಮ್ಮದೇ ರಾಶಿಯಲ್ಲಿ ಅಂದರೆ ಲಗ್ನದಲ್ಲಿ ಗೋಚರಿಸುತ್ತಿದ್ದಾನೆ. ಅದು ನಿಮಗೆ ಸಾಕಷ್ಟು ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ. ಅದೇ ಸಮಯದಲ್ಲಿ ನಿಮ್ಮ ಸ್ವಭಾವದಲ್ಲಿ ಉಗ್ರತೆ, ಅಹಂಕಾರ ಅಥವಾ ಅತಿಯಾದ ಆತ್ಮವಿಶ್ವಾಸವನ್ನು ತರಬಹುದು. ನಿಮ್ಮ ಮಾತಿನ ಭಾವವು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ಪ್ರಭಾವಿಸುತ್ತದೆ. ಆದ್ದರಿಂದ ಮಾತನಾಡುವಾಗ ವಿಶೇಷ ಸಂಯಮವನ್ನು ವಹಿಸುವುದು ಅವಶ್ಯಕ. ಕೋಪ ಅಥವಾ ಅಹಂಕಾರದಿಂದ ಹೇಳುವ ಯಾವುದೇ ಕಠಿಣ ಮಾತು
ನಿಮ್ಮ ಆಗುತ್ತಿರುವ ಕೆಲಸಗಳನ್ನು ಹಾಳು ಮಾಡಬಹುದು ಮತ್ತು ನಿಮಗೆ ಹಾನಿ ಮಾಡಲು ನಿಮ್ಮ ವಿರೋಧಿಗಳಿಗೆ ಅವಕಾಶವನ್ನು ನೀಡಬಹುದು. ಇದಲ್ಲದೆ ಕೆಲವು ಗ್ರಹಗಳ ಸ್ಥಿತಿಯಿಂದಾಗಿ ನೀವು ಆಡಂಬರ ಅಥವಾ ಪ್ರತಿಷ್ಠೆಯ ಹೆಸರಿನಲ್ಲಿ ಅನಗತ್ಯವಾಗಿ ಹಣವನ್ನು ಖರ್ಚು ಮಾಡುವ ಪ್ರವೃತ್ತಿಯನ್ನು ತಪ್ಪಿಸಬೇಕಾಗುತ್ತದೆ. ಈ ನೈಜ ಆರ್ಥಿಕ ಸಾಮರ್ಥ್ಯವನ್ನು ನಿರ್ಣಯಿಸಿದ ನಂತರವೇ ದೊಡ್ಡ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಈ ಗ್ರಹಗಳ ಶಕ್ತಿಯನ್ನು ಸಕಾರಾತ್ಮಕವಾಗಿ ಸಮತೋಲನಗೊಳಿಸಲು ಕೆಲವು ಪ್ರಾಯೋಗಿಕ ಪರಿಹಾರಗಳು ಅತ್ಯಂತ ಪರಿಣಾಮಕಾರಿ ಎಂದು ಸಾಬೀತಾಗಬಹುದು. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಇನ್ನಷ್ಟು ನಿಖರಗೊಳಿಸಲು ಮತ್ತು ಹಣಕಾಸಿನ ವಿಷಯಗಳಲ್ಲಿ ಸ್ಪಷ್ಟತೆಯನ್ನು ತರಲು ನೀವು ಅರ್ಹ ತಜ್ಞರನ್ನು ಸಂಪರ್ಕಿಸುವ ಮೂಲಕ ಸೂಕ್ತವಾದ ರತ್ನವನ್ನು ಧರಿಸಬಹುದು. ಇದನ್ನು ಸಂಬಂಧಿತ ನಿಯಮಗಳ ಪ್ರಕಾರವೇ ಧರಿಸಬೇಕು. ಇದಲ್ಲದೆ ಮಾನಸಿಕ ಸ್ಪಷ್ಟತೆ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನವನ್ನು ಬಲಪಡಿಸಿಕೊಳ್ಳಲು ಸಾಂಪ್ರದಾಯಿಕ ರುದ್ರಾಕ್ಷಿಯನ್ನು ಧರಿಸುವುದು ಸಹ ಪ್ರಯೋಜನಕಾರಿಯಾಗಿದೆ. ಕೌಟುಂಬಿಕ ಶಾಂತಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಸಲು ನಿಯಮಿತವಾಗಿ ದೇವಗುರು ಬೃಹಸ್ಪತಿಯ ಮಂತ್ರಗಳನ್ನು ಸ್ಮರಿಸುವುದು ಮತ್ತು ಅವುಗಳ ಅನುಷ್ಠಾನವನ್ನು ಮಾಡುವುದು ಮನಸ್ಸಿಗೆ ಏಕಾಗ್ರತೆಯನ್ನು ನೀಡುತ್ತದೆ. ಅದೇ ರೀತಿ ಬುಧ ಗ್ರಹಕ್ಕೆ ಸಂಬಂಧಿಸಿದ ಮಂತ್ರಗಳ ಜಪವು ನಿಮ್ಮ ಒಳಗಿನ ಅನುಮಾನಗಳು ಮತ್ತು ಗೊಂದಲಗಳನ್ನು ನಿವಾರಿಸುತ್ತದೆ ಮತ್ತು ನಿಮ್ಮ ಗುರಿಗಳ ಮೇಲೆ ಸಂಪೂರ್ಣವಾಗಿ ಗಮನಹರಿಸುವ ಶಕ್ತಿಯನ್ನು ಒದಗಿಸುತ್ತದೆ. ನಿರ್ಗತಿಕರಿಗೆ ಸೂಕ್ತವಾದ ವಸ್ತುಗಳನ್ನು ದಾನ ಮಾಡುವುದು ಮತ್ತು ಧಾರ್ಮಿಕ ಸಂಪ್ರದಾಯಗಳನ್ನು ಪಾಲಿಸುವುದು ಸಹ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯ ಹರಿವನ್ನು ಹೆಚ್ಚಿಸುತ್ತದೆ. ನಿಮ್ಮ ಕರ್ಮಗಳಲ್ಲಿ ಸಂಪೂರ್ಣ ನಿಷ್ಠೆಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಮೇಲಧಿಕಾರಿಗಳು ಮತ್ತು ಹಿರಿಯರನ್ನು ಗೌರವಿಸಿ ಮತ್ತು ಈ ಸಂಪೂರ್ಣ ಖಗೋಳ ಸ್ಥಿತಿಯನ್ನು ಬುದ್ಧಿವಂತಿಕೆಯಿಂದ ನಿಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಳ್ಳಲು ಸದ್ಬಳಕೆ ಮಾಡಿಕೊಳ್ಳಿ. ನಮಸ್ಕಾರ.